ನಗರದಲ್ಲಿ ವಾಹನ ಪರವಾನಗಿ ಇಲ್ಲದೆ ಸಂಚರಿಸುತ್ತಿದ್ದ ಆಟೋಗಳ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ಪೊಲೀಸರು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಇದರ ಭಾಗವಾಗಿ ಇಂದು ಬೆಳಗ್ಗೆಯಿಂದಲೇ ಹಾಸನ ನಗರದ ಎನ್ಆರ್ ವೃತ್ತದಲ್ಲಿ ವಿಶೇಷ ತಪಾಸಣಾ ಕಾರ್ಯಾಚರಣೆ ನಡೆಸಲಾಗಿದೆ. ಕಾರ್ಯಾಚರಣೆ ವೇಳೆ ನಗರದಲ್ಲಿ ಸಂಚರಿಸುತ್ತಿದ್ದ 100ಕ್ಕೂ ಹೆಚ್ಚು ಆಟೋಗಳನ್ನು ಪರಿಶೀಲನೆ ನಡೆಸಲಾಗಿದ್ದು, ಅಗತ್ಯ ದಾಖಲೆಗಳಿಲ್ಲದೆ ಸಂಚರಿಸುತ್ತಿದ್ದ 30ಕ್ಕೂ ಹೆಚ್ಚು ಆಟೋಗಳನ್ನು ವಶಕ್ಕೆ ಪಡೆದು ಸೀಸ್ ಮಾಡಲಾಗಿದೆ. ಪರವಾನಗಿ, ವಿಮೆ, ಫಿಟ್ನೆಸ್ ಸೇರಿದಂತೆ ನಿಯಮಿತ ದಾಖಲೆಗಳಿಲ್ಲದ ವಾಹನಗಳ ವಿರುದ್ಧ ಮುಂದುವರಿದಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ. ನಗರದಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಹೆಚ್ಚುತ್ತಿರುವುದರಿಂದ ಈ ರೀತಿಯ ತಪಾಸಣೆ ಅಗತ್ಯವಾಗಿದೆ ಎಂದು ಸಂಚಾರ ಪೊಲೀಸರು ತಿಳಿಸಿದ್ದು, ಮುಂದಿನ ದಿನಗಳಲ್ಲಿಯೂ ಇಂತಹ ತಪಾಸಣೆ ಮುಂದುವರಿಯಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ಹಾಗೂ ವಾಹನ ಚಾಲಕರು ಕಾನೂನು ನಿಯಮಗಳನ್ನು ಪಾಲಿಸಬೇಕು ಎಂದು ಪೊಲೀಸರು ಮನವಿ ಮಾಡಿದ್ದಾರೆ. ನಾನು ಮಾತು ಕೇಳಿಯಮ್ಮ, ಜನಗಳಿಗೆ ಗೊತ್ತಾಗಲ್ಲ, ಡ್ರೈವರ್ಗಳಿಗೆ ಸಮಾಧಾನ ಗೊತ್ತಿಲ್ಲ. ಒಂದು ಪರ್ಮಿಟ್ ಇಲ್ಲದೆ ಇದ್ದರೆ, ಇನ್ಶೂರೆನ್ಸ್ ಇಲ್ಲದೆ ಇದ್ದರೆ, ಗಾಡಿ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಅವಾಗ ಇನ್ಶೂರೆನ್ಸ್ ಕ್ಲೈಮ್ನವ್ರು ಏನು ಮಾಡ್ತಾರೆ, ₹1 ಇನ್ಶೂರೆನ್ಸ್ ನಿಮ್ಗೆ ಯಾರಿಗೂ ಪರಿಹಾರ ಕೊಡಲ್ಲ. ಈಗ ಪಾಪ ಆಟೋ ಡ್ರೈವರ್ಗಳು ಎಷ್ಟು ಅಂತೇಳಿ ನಿಮಗೆ ಪರಿಹಾರ ಕೊಡ್ತಾರೆ. ಮೊನ್ನೆ ಕೊಪ್ಪಳದಲ್ಲಿ ಒಂದು ಆಟೋ ಡ್ರೈವರು ಮೈನರ್ ಅವನು 17 ವರ್ಷದ ಹುಡುಗನಿಗೆ ಒಂದು ಆಕ್ಸಿಡೆಂಟ್ ಆಯಿತು, ಸ್ಪಾಟಲ್ಲಿ ಸತ್ತೋದು. ₹1,35,00,000 ವಿಮೆಯನ್ನು ಇದು ಮಾಡಿದ್ದಾರೆ. ಅವನಿಗೆ ಆಟೋ ಡ್ರೈವರ್ ಹತ್ರ ಇಲ್ಲ, ಎಲ್ಲಿಂದ ಕೊಡ್ತಾರೆ? ಅವ್ರನ್ನ ತಗೊಂಡೋಗಿ ಜೈಲಿಗೆ ಕೊಟ್ಟಿದ್ದಾರೆ. ಇವೆಲ್ಲ ಗೊತ್ತಾಗಬೇಕು. ನಮಗೆ ದಂಡ ಹಾಕಬೇಕಂತ ನಮಗೇನಿಲ್ಲ. ಸರ್ಟಿಫಿಕೇಟ್ ಕರೆಕ್ಟಾಗಿದ್ದರೆ ಒಂದು ಆಕ್ಸಿಡೆಂಟ್ ಆದರೆ ನಿಮಗೆ ವಿಮೆ ಪತ್ರಗಳಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ, ಅವ್ರಿಗೂ ಸೇಫ್ಟಿ ಆಗ್ತದೆ. ಇದಕ್ಕೋಸ್ಕರ ನೀವು ಅದ್ರ ಮೇಲೆ ನಿಮಗೇನು ಗೊತ್ತಾಗಲ್ಲ, ಅದು ಇಂಟ್ರೆಸ್ಟ್ ಗಾಡಿ ಹತ್ಕೊಂಡು ಓಡಾಡ್ತೀರ. ಅದು ಇವರು ಆಟೋ ಡ್ರೈವರ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಗೊತ್ತಾಯ್ತೇನ್ರಪ್ಪ? ಇದಕ್ಕೋಸ್ಕರ ನೀವು ಮಾಡ್ತಾರೆ. ಇನ್ನು ನಾವೇನು ಪೊಲೀಸ್ನವ್ರು ಮಾಡೋ ಕೆಲಸ ಇಲ್ಲ ಅಂತ ಮಾಡ್ಬೋದು. ನೀವು ಹಂಗೆ ಏನು ಗೊತ್ತಿದ್ದ ಗಾಡಿ ಹತ್ಕೊಡ್ತೀರಿ, ಏನಾರು ಆಕ್ಸಿಡೆಂಟ್ ಆಯಿತು, ಇವ್ರು ಬಿಡಿ ಎದುರುಗಡೆ ಬಂದವ್ರು ಏನಾರು ಹೊಡೆದ್ರು ಅಂತ ಇಟ್ಕೊಳ್ಳಿ, ಏನು ಮಾಡ್ತೀರಾಗ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನೀವು ಜನಗಳು ಸ್ವಲ್ಪ ಬೇರೆ ಗಾಡಿ ಯಾವ್ದಾದ್ರು ಹೇಳ್ಕೊಂಡು, ಬೇರೆ ಯಾವ್ದಾದ್ರು ಗಾಡಿ ಇದ್ರೆ ಹೇಳ್ಕೊಂಡು. ಈ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದ್, ಸಬ್ ಇನ್ಸ್ಪೆಕ್ಟರ್ ಆನಂದ್ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು. ಗಾಡಿ ಇದೆಯೇನಪ್ಪ? ನಿಮ್ದಿದೇನ್ರಿ? ಕೊಡಿ ಬೇಗ. ಜೆರಾಕ್ಸ್ ಇದ್ರೆ ಕೋರ್ಟ್ ಮನೇಲಿ ಇದೆಯಾ? ಮನೇಲಿ ಫೋನ್ ಮಾಡಿಬಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ಗೆ ಫೋನ್ ಮಾಡಿ ವಾಟ್ಸಪ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಎಲ್ಲ ನಾವು MC ಪರ್ಮಿಟ್ ಇನ್ಶೂರೆನ್ಸ್ ಇಲ್ಲ, ಟೌನ್ ಬಿಟ್ಟುಬಿಟ್ಟು ಮಿಕ್ಕಿದೆಲ್ಲ ಗಾಡಿ ಬಿಟ್ಬಿಡ್ದು. ಅದಾಕ ಸರ್ ಯಾವುದು
ಜೆರಾಕ್ಸ್ ತೋರಿಸೋದು ಗೊತ್ತಲ್ಲ. ಸಾಹೇಬ್ರುಗಳೇ ಸರ್ ಎಲ್ಲಿ ಸ್ವಲ್ಪ ರಿಲೀಸ್ ಮಾಡ್ತಾರೆ